ಜೀವನದಲ್ಲಿ ಅಡುಗೆ ಕೋಣೆಯಿಂದ ಹಿಡಿದು ವ್ಯವಹಾರದವರೆಗೆ ನಮಗೆ ಗಣಿತ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒಂದು ದೋಸೆ ಮಾಡಬೇಕಾದ್ರೂ ಗಣಿತ ಜ್ಞಾನ ಬೇಕು. ಸಮಯ, ಅನುಪಾತ, ತೂಕ, ಹಣ, ಸಂಪಾದನೆ, ಖರ್ಚು, ಉಳಿತಾಯ, ಸೋಡಿ, ದಳ್ಳಾಳಿ ಪ್ರತಿಯೊಂದು ವ್ಯವಹಾರಕ್ಕೂ ನಮಗೆ ಗಣಿತ ಬೇಕೇ ಬೇಕು. ಇದರ ಒಂದು ಭಾಗವಾದ ವ್ಯವಹಾರದ ಬಗ್ಗೆ ತಿಳಿಯಲು ನಾವಿಂದು ಮೆಟ್ರಿಕ್ ಮೇಳವನ್ನು ಆಯೋಜಿಸಿದ್ದೇವೆ. ಈ ಚಿಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಗಣಿತವು ಕೇವಲ ಪರೀಕ್ಷೆಯ ಭಾಗವಲ್ಲ, ನಮ್ಮ ಜೀವನದ ಬಹುಮುಖ್ಯವಾದ ಅಂಗವಾಗಿದೆ. ಅದು ನಮ್ಮ ಆಲೋಚನೆಗಳನ್ನು ಸುಂದರವಾಗಿ ಹಾಗೂ ಸರಿಯಾದ ಕ್ರಮದಲ್ಲಿ ವ್ಯಕ್ತಪಡಿಸುವ ಒಂದು ಕಲೆಯಾಗಿದೆ. ಈ ಚಿಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿ ವಿಶಿರ್. ಗಣಿತವೆಂದರೆ ಸಂಖ್ಯೆಗಳ ಭಾಷೆಯಲ್ಲಿ ಸತ್ಯವನ್ನು ಹೇಳುವ ವಿಜ್ಞಾನ. ಇದು ಮನಸ್ಸಿಗೆ ತೀಕ್ಷ್ಣತೆ ನೀಡುತ್ತದೆ, ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ. ಪ್ರತಿ ಸಮಸ್ಯೆಯಲ್ಲೂ ಒಂದು ಪರಿಹಾರ ಇದೆ. ಅದೇ ಗಣಿತದ ಸೌಂದರ್ಯ. ಗಣಿತ ಕಲಿತವನು ಜೀವನದ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಬಲ್ಲನು. ನಾವು ಇಂದು ಜೀವನದ ಪಾಠವನ್ನು ಕಲಿಯಲು ಮುಂದಾಗಿದ್ದೇವೆ. ಇದರ ಉದ್ಘಾಟನೆಯನ್ನು ಮಾಡಲು ಆಗಮಿಸಿದ ಶ್ರೀ ಜಸ್ಸಿ ಮೆನೇಜಸ್, ಎಸ್ಡಿಎಂಸಿ ಅಧ್ಯಕ್ಷ ಶ್ರೀ ಸುಂದರ ಹಾಗೂ ಸಿಆರ್ಪಿ ಮಹೇಶ್ವರಿ ಇವರಿಗೂ ಶಾಲಾ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸಾಂಕೇತಿಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗ್ಲೆಂಡಾ ಕ್ಲೆಮೆಂಟ್ ದೇಸಾಯಿ. ನಮಗೆ ಸದಾ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಿರುವ ನಮ್ಮ ಪೋಷಕರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ವಾಗತವನ್ನು ಕೋರಿದ ಬಿಶೀರ್, ನಿನಗೂ ಸ್ವಾಗತ. ಗಣಿತ ಮೇಳ ಮಕ್ಕಳ ಸಂತೆಯ ಉದ್ಘಾಟನೆಯನ್ನು ಮಾಡಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಜೆಸ್ಸಿ ಮಿನೇಜರ್ಸ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ PNC ಕಲ್ಲಬೆಟ್ಟು ಈ ಶಾಲೆಯ ಮೆಟ್ರಿಕ್ ಮೇಳ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸುಂದರ್ ಅವರೇ, ಸಿಆರ್ಪಿ ವತಿಯಿಂದ ಬಂದಂತ ಮೇಡಮ್ ಮಹೇಶ್ವರಿ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯ ನಿಶಾ ಮೇಡಮ್, ಅದೇ ರೀತಿ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಮಾಧ್ಯಮ ಮಿತ್ರರೇ, ರಾಜ್ಯದ ಎಲ್ಲೆಡೆ ಈ ಒಂದು ಮೆಟ್ರಿಕ್ ಮೇಳ ಇವತ್ತು ಆಚರಣೆಯೊಂದಿಗೆ ಮಕ್ಕಳಿಗೆ ಖಾಲಿ ಶಾಲೆಯಲ್ಲಿ ಕೂತ್ಕೊಂಡು ಶಾಲೆಯ ವಿಚಾರಗಳನ್ನು ಶಾಲೆಯಲ್ಲಿ ಕಲಿಸ್ತಾರೆ. ಆದ್ರೆ ಇದೊಂದು ವಿಭಿನ್ನ ರೀತಿಯಂತ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಯಾಕೆಂದ್ರೆ ಒಂದು ಮೇಳದಲ್ಲಿ ನಾನು ಎಲ್ಲ ಇದಕ್ಕೆ ಹೋಗಿ ಬಂದೆ. ಒಮ್ಮೆ ಮಕ್ಕಳಿಗೆ ಒಂದು ಸಂತೆಯ ರೂಪದಲ್ಲಿ ಈ ವ್ಯವಸ್ಥೆ ಮಾಡಿದೆ. ಇದರಲ್ಲಿ ಎಲ್ಲ ಪೋಷಕರು ತೊಡಗಿಸಿಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮಕ್ಕಳು ದುಡ್ಡು ತಂದಿದ್ದೀರಾ? ಎಷ್ಟು ತಂದಿದ್ದೀರಿ? ಇಲ್ಲಿ ಮಕ್ಕಳಿಗೆ ಬೇಕಾದಂತ ಎಲ್ಲ ವಿಚಾರಗಳು, ಅವರಿಗೆ ಸಿಹಿ ತಿಂಡಿಗಳಿರ್ಬೋದು, ಇನ್ನಿತರ ಮಕ್ಕಳಿಗೆ ಬೇಕಾಗುವ ವಸ್ತುಗಳಿದೆ, ಮನೆ ಗೃಹ ಬಳಕೆ ವಸ್ತುಗಳಿವೆ. ಹೀಗೆ ಆ ಮಕ್ಕಳಿಗೆ ಕೇವಲ ಈ ವ್ಯಾಪಾರ ಮುಖಾಂತರ ಒಂದು ಹೇಗೆ ಲ್ಯಾಬ್ ಅಲ್ಲಿ ಸೈನ್ಸ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಮಾಡುವಾಗ ಕ್ಲಾಸ್ ಅಲ್ಲಿ ಆಗುವಾಗಿಂತ ಅದು ಅರ್ಥಪೂರ್ಣವಾಗಿ ಆ ವ್ಯವಸ್ಥೆಯಲ್ಲಿ ಅವರಿಗೆ ಅರ್ಥ ಆಗ್ತದೆ ಆ ಲ್ಯಾಬ್ ಅಲ್ಲಿ ಅವರು ತೊಡಗಿಸಿಕೊಂಡಾಗ. ಬಹುಶಃ ಇದು ಸಹ ಮಕ್ಕಳಿಗೆ ಒಂದು ಇವತ್ತು ಗಣಿತದ ವಿಚಾರಗಳನ್ನು ಅನೇಕ ಹೇಳಿರ್ತಾರೆ ಮ್ಯಾಥ್ಸ್ ಟೀಚರ್, ಆದ್ರೆ ಇಲ್ಲಿ ನಿಮಗೆ ಜೀವನದ ಒಂದು ಪಾಠ ಅಂತ ಹೇಳ್ಬೋದು. ವ್ಯಾಪಾರ ಅಂದ್ರೆ ಏನು,
ಅಥವಾ ಯಾವ ರೀತಿ ಮಾರ್ಕೆಟ್ ಅಲ್ಲಿ ನಾವು ದುಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಈ ಮಕ್ಕಳಿಗೆ ಚಿಕ್ಕ ಮಕ್ಕಳು ಇರ್ಬೋದು, ಆದ್ರೆ ಅವರು ಎಲ್ಲ ಸಾಮಗ್ರಿಗಳನ್ನು ಬೇರೆ ಬೇರೆ ಅವರ ಮುಖಾಂತರ ಮತ್ತೆ HML ಕೆಲವು ಮಕ್ಕಳು ಮನೆಯಲ್ಲಿ ಆದಂತಹ ಗೃಹ ಬಳಕೆ ವಸ್ತುಗಳನ್ನು ಅಲ್ಲಿ ಉತ್ಪಾದನೆ ಆದ ವಸ್ತುಗಳು ತಂದು ಇಲ್ಲಿ ಮಾರಾಟಕ್ಕೆ ಅವರು ತಂದಿದ್ದಾರೆ. ಅವರಿಗೆ ಪೋಷಕರು ಸಹ ತುಂಬಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ನಾನು ಇಷ್ಟು ಹೇಳ್ತೇನೆ, ಮಕ್ಕಳೇ, ಎಲ್ಲ ಮಕ್ಕಳಿಗೆ ಇದೊಂದು ಪಾಠ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ನಾವು ಶ್ರಮ ಪಡ್ಬೇಕು, ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಬೇಕು, ಹಾಗೂ ಹಾರ್ಡ್ ವರ್ಕ್ ಮಾಡ್ಬೇಕು. ಯಾರೇ ಅದು ಯಶಸ್ವಿಯಾದವರು ಅವರ ಹಿಂದೆ ಅವರ ಕಷ್ಟಗಳನ್ನು ಕೇಳಲಿಕ್ಕೆ ಹೋದ್ರೆ ನಿಜವಾಗಿ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಅಥವಾ ಅವರು ಯಶಸ್ವಿ ಆಗ್ಲಿಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರು ಯಶಸ್ವಿ ಉದ್ಯಮಿಗಳಾಗಿರ್ಬೋದು, ಯಶಸ್ವಿ ಶಿಕ್ಷಕರಾಗ್ಬೋದು, ಅವ್ರು ಯಾವುದೇ ಒಂದು ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ಅವರು ಕಷ್ಟಪಟ್ಟು ಮೇಲೆ ಬಂದವರು. ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ ಮಕ್ಕಳೇ, ಜೀವನದಲ್ಲಿ ಪ್ರಯತ್ನ ಮಾಡಿ, ಉದ್ದೇಶ ಇಟ್ಕೊಳ್ಳಿ, ಹಾಗೂ ಒಂದು ಗೋಲ್ ಇಟ್ಕೊಳ್ಳಿ. ಯಾವಾಗಲೂ ನಮ್ಮ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಹೇಳುವಂತದ್ದು, ಹಗಲು ಕನಸು ಕಂಡಿ ಅಂತ. ನಾವು ಯಾವಾಗ ರಾತ್ರಿ ಕನಸು ಕಾಣ್ತೇವೆ ಅದು ಮರುದಿನ ಏನು ಇರೋದಿಲ್ಲ. ಏನು ಹಗಲು ಕನಸು ಕಾಣ್ತೇವೆ, ಆ ಕನಸನ್ನು ನನಸು ಮಾಡ್ಲಿಕ್ಕೆ ಖಂಡಿತ ನೀವು ಪ್ರಯತ್ನ ಮಾಡ್ತೀರಾ. ಆವಾಗ ನೀವು ಯಶಸ್ವಿ ಹಾದಿಯಲ್ಲಿ ನೀವು ಯಶಸ್ವಿಯಾಗಲಿ ಸಾಧ್ಯ ಅಂತ ಹೇಳ್ತಾ, ಈ ಜಾಸ್ತಿ ಮಾತಾಡಿ ಮಕ್ಕಳು ಬಿಸಿಲಲ್ಲಿ ಇದ್ದಾರೆ. ಖಂಡಿತ ನಿಮ್ಮ ಕಷ್ಟ ನನಗೆ ಗೊತ್ತುಂಟು, ನಾನ್ ಸಹ ಇದೇ ಶಾಲೆಯಲ್ಲಿ ಕಲಿತವ. ಹಾಗಾಗಿ ಎಲ್ಲ ಮಕ್ಕಳಿಗೆ ನಾನು ಶುಭ ಹಾರೈಸ್ತೇನೆ. ಆದ್ರೆ ಮಕ್ಕಳೇ ಎಲ್ಲ ಮಕ್ಕಳು ಹೇಳಿದ್ರು, ಕೌಂಟರ್ ಅಲ್ಲಿ ತಗೊಳ್ಳಿ ಸರ್ ಅಂತ ಹೇಳಿ. ನನ್ಗೆ ಎಲ್ಲಾ ಕೌಂಟ್ರಿಗೆ ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಎಲ್ಲಾ ಕೌಂಟ್ರಿಗೆ ಹೋಗಿದ್ದೇನೆ ಅಂತ ಭಾವಿಸಿ ನನ್ನ ವತಿಯಿಂದ ನಿಮ್ಮ ಮುಖ್ಯೋಪಾಧ್ಯಾಯರ ಹತ್ರ 2,500 ಕೊಡ್ತೇನೆ. ಅದು ಶಾಲೆಯ ಅಭಿವೃದ್ಧಿಗೆ ಉಪಯೋಗ ಆಗೋ ರೀತಿಯಲ್ಲಿ. ಹಾಗಾಗಿ ಮುಂದಿನ ಇಲ್ಲಿ ಇಂಟರ್ಲಾಕ್ ಹಾಕುವ ವ್ಯವಸ್ಥೆಯನ್ನು ಟೀಚರ್ ಈಗಲೂ ಪ್ರಸ್ತಾಪ ಮಾಡಿದ್ರು. ನಮ್ಮ ಸೈಡ್ ಇಂದ ಅಥವಾ ಹಳೆ ವಿದ್ಯಾರ್ಥಿಗಳಿಂದ, ಇನ್ನಿತರಿಂದ, ಈ ಊರಿನ ಮಾನ್ಯರಿಂದ ಇದಕ್ಕೆ ಬೇಕಾಗುವ ಸಹಕಾರವನ್ನು ಖಂಡಿತ ನಾನು ಅವರ ಪರವಾಗಿ ನಿಮಗೆ ಘೋಷಣೆ ಮಾಡ್ತೇನೆ. ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಾನು ಅವರ ಮಗು ಮೊನ್ನೆ ಅಗಲಿದೆ, ಈ ಸಂತಾಪ ಸೂಚಿಸಿ ಅವರಿಗೆ ಸಹ ನಾವು ನಿಮ್ಮೊಟ್ಟಿಗೆ ಸದಾ ಇದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಥ್ಯಾಂಕ್ ಯು. ಸಂದೇಶವನ್ನು ನೀಡಿದ ಸರ್ ನಿಮಗೂ ಧನ್ಯವಾದಗಳು. ಈಗ CRP ಅವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸರಕಾರಿ PMC ಶಾಲೆ ಕಲ್ಲಬೆಟ್ಟೆಯಲ್ಲಿ ಹಮ್ಮಿಕೊಂಡಿರುವಂತಹ ಮೆಟ್ರಿಕ್ ಮೇಳದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಜೋಸಿ ಮ್ಯಾನೇಜರ್ಸ್ ರವರೇ, ಹಾಗೆ SDMC ಅಧ್ಯಕ್ಷರಾಗಿರುವಂತಹ ಸುಂದರ್ ಅವರೇ, ಹಾಗೆ SDMC ಸದಸ್ಯರೇ, ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಪುಟಾಣಿ ಮಕ್ಕಳೇ ಹಾಗೂ ಪೋಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ವಿನೂತನವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲಿ PMC ಶಾಲೆ ಅಂತ ಘೋಷಣೆ ಆದಾಗಲೇ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಮಕ್ಕಳಿಗೆ ಕಲಿತಂತಹ ಒಂದು ಜ್ಞಾನ, ಗಣಿತದ ಬಗ್ಗೆ ಇರ್ಬೋದು, ವ್ಯವಹಾರದ ಬಗ್ಗೆ ಇರ್ಬೋದು, ಮಕ್ಕಳು ಏನು ತರಗತಿ ಕೋಣೆಯಲ್ಲಿ ಕಲ್ತಿದ್ದಾರೆ ಆ ಒಂದು ವಿಷಯಗಳನ್ನ ಅವರು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದನ್ನು ಹೇಗೆ ಅನ್ವಯ ಮಾಡ್ಕೊಳ್ಳೋದು ಅನ್ನೋದನ್ನ ಮಕ್ಕಳು ಪ್ರಾಯೋಗಿಕವಾಗಿ ಕಲಿಬೇಕು ಅನ್ನೋ ನೆಲೆಯಲ್ಲಿ ಇವತ್ತು ಮೆಟ್ರಿಕ್ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಮಕ್ಕಳೆಲ್ಲ ವಸ್ತುಗಳನ್ನು ಜೋಡಿಸಿಕೊಂಡು ತಯಾರಾಗಿದ್ದಾರೆ. ಆದ್ರೆ ಪೋಷಕರ ಸಂಖ್ಯೆ ಮಾತ್ರ ಬಹಳ ಕಡಿಮೆ ಇದೆ. ಇದಕ್ಕೆ ಪೋಷಕರ ಸಹಕಾರ ಇರಬೇಕಿತ್ತು. ಪೋಷಕರು ಕೂಡ ಬಂದು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ನಮ್ಮ ಮಕ್ಕಳ ಪ್ರತಿಭೆ ಏನಂತ ಅವರಿಗೆ ಗೊತ್ತಾಗ್ತಿತ್ತು. ಪೋಷಕರಿಗೆ ಇಂತಹ ಕಾರ್ಯಕ್ರಮಗಳು ನಡೆದಾಗ ಖಂಡಿತವಾಗಿ ತಮ್ಮನ್ನ ತೊಡಗಿಸಿಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆ ಅನುಭವಗಳನ್ನ ಕೊಡ್ಲಿ, ನೀವು ಕಲ್ತಂತಹ ಏನು ಗಣಿತ ಇದೆ ಅದು ಇಲ್ಲಿ ಉಪಯೋಗ ಆಗ್ಲಿ, ಹಾಗೆ ನಿಮ್ಮ ವ್ಯಾಪಾರ ಉತ್ತಮ ರೀತಿಯಲ್ಲಿ ಆಗ್ಲಿ, ಹಾಗೆ ಈ ಒಂದು ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ಲಿ ಅಂತ ಹೇಳಿ ಎಲ್ಲರಿಗೂ, ಶಿಕ್ಷಕರಿಗೂ ವಿದ್ಯಾರ್ಥಿ ವೃಂದಕ್ಕೂ ಶುಭಾಶಯಗಳನ್ನ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದ ಸಮರ್ಪಣೆ 6ನೇ ತರಗತಿಯ ವಿದ್ಯಾರ್ಥಿಯಾದ ತಿಲಕ್ ಚಂದ್ರ. ಗಣಿತವೆಂದರೆ ಚಿಂತನೆಯ ವ್ಯಾಯಾಮ. ಮ್ಯಾಥಮೆಟಿಕ್ಸ್ ಇಸ್ ದ ಮ್ಯೂಸಿಕ್ ಆಫ್ ರೀಸನ್. ವೇರ್ ದೇರ್ ಇಸ್ ಲಾಜಿಕ್ ದೇರ್ ಇಸ್ ಮ್ಯಾಥಮೆಟಿಕ್ಸ್ ಎಂಬಂತೆ ನಮ್ಮನ್ನು ವ್ಯಾವಹಾರಿಕ ಜ್ಞಾನಕ್ಕೆ ಕೊಂಡೊಯ್ದು ತಾರ್ಕಿಕ ಚಿಂತನಾ ಲೋಕದಲ್ಲಿ ಮುಳುಗಲು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ.
ಈ ಚಿಕ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂದೇಶ ನೀಡಿದ ಶ್ರೀ ಮ್ಯಾನೇಜರ್ಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜ್ಯೋತಿನಗರ ಕ್ಲಸ್ಟರ್ನ ಸಿಆರ್ಪಿ ಶ್ರೀಮತಿ ಮಹೇಶ್ವರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪತ್ರಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮೊಂದಿಗೆ ಸದಾ ಸಹಕಾರವನ್ನು ನೀಡುತ್ತಿರುವ ಎಲ್ಲಾ ಪೋಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದವನ್ನು ಕೋರಿದ ತಿಲಕ್, ನಿನಗೂ ಧನ್ಯವಾದಗಳು. ನಮ್ಮ ಈ ಮಕ್ಕಳ ಸಂತೆಗೆ ಆಗಮಿಸಿ ನಮಗೆಲ್ಲರಿಗೂ ಸಹಕಾರವನ್ನು ನೀಡಿ ನಾವು ತಂದ ವಸ್ತುಗಳನ್ನು ಖರೀದಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲಾ ಪೋಷಕರನ್ನು ವಿನಂತಿಸಿಕೊಳ್ಳುತ್ತಾ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇಡೀ ಕಾರ್ಯಕ್ರಮವನ್ನು ಮಕ್ಕಳೇ ಸಂಯೋಜನೆ ಮಾಡಿದ್ರು. ಬಹುಶಃ ಶಿಕ್ಷಕರು ಅವರು ಹಿಂದೆ ಇರ್ಬೋದು. ಪ್ರತಿಯೊಂದು ಆ ಸ್ಟಾಲ್ ಇಂದ ಹಿಡಿದು ಇಲ್ಲಿ ವೇದಿಕೆ ಕಾರ್ಯಕ್ರಮದ ಎಲ್ಲವನ್ನು ಮಕ್ಕಳು ಸಂಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಮೆಟ್ರಿಕ್ ಮೇಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡುಬಿದಿರೆಯಿಂದ ಆಗಮಿಸಿದ್ದಾರೆ. ನಮ್ಮ ಮೂಡುಬಿದಿರೆ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿರೂಪಾಕ್ಷ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, ಸಿಬ್ಬಂದಿ ವರ್ಗದ ಹಾಗೂ ಮಕ್ಕಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. PMT ಶಾಲೆ ಕಲ್ಲಬೆಟ್ಟು ಇಲ್ಲಿ ಈ ದಿನ ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದೀರಿ. ಭಾಳ ಚೆನ್ನಾಗಿದೆ. ಆ ಕಡೆಯಿಂದ ಎಳ್ನೀರೆಲ್ಲ ಇಟ್ಟಿದ್ದಾರೆ, ಬೊಂಡ ಇಟ್ಟಿದ್ದಾರೆ, ಚಿರುಮುರಿ ಇಟ್ಟಿದ್ದಾರೆ, ಹೂವಿನ ವ್ಯಾಪಾರ ಇದೆ. ಈ ಕಡೆ ಎಲ್ಲ ಚಾಕ್ಲೇಟ್ಸು, ಪೇಪರ್ಮೆಂಟ್ ಎಲ್ಲ ಇಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ, ಒಳ್ಳೆ ವ್ಯಾಪಾರ ಮಾಡ್ತಾರೆ ಮಕ್ಕಳು. ಅದ್ರ ಜೊತೆಯಲ್ಲಿ ಭಾಳ ಖುಷಿಯಲ್ಲಿ ತುಂಬ ಜನ ಸಾರ್ವಜನಿಕರು ಬಂದಿದ್ದಾರೆ ಈ ಮೇಳಕ್ಕೆ, ಮೆಟ್ರಿಕ್ ಮೇಳಕ್ಕೆ, ಈ ಸಂತೆ ಮಾಡಲಿಕ್ಕೆ. ತುಂಬ ವ್ಯಾಪಾರ ಇದೆ, ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ. ನಾನು ಕೂಡ ಒಂದು ಇದನ್ನ ತೊಗೊಂಡೆ, ಇದನ್ನು ಉಪ್ಪಿನಕಾಯಿ ಹಾಕ್ಬೋದಂತೆ. ಅದಕ್ಕೆ ನನಗೆ ಭಾಳ ಖುಷಿ ಆಯಿತು. ಮಗು ಮಾರಾಟ ಮಾಡ್ಕೊಂಡು ಬಂದ, ಒಂದು ತೊಗೊಂಡಿದ್ದೀನಿ, ಉಪ್ಪಿನಕಾಯಿ ಹಾಕ್ತೀನಿ ನಾನು. ನಾಳೆ ತಂದೆ ನಮ್ಮ ಮನೇಲಿ ಹಾಕಿಬಿಡ್ತೀವಿ. ಚೆನ್ನಾಗಿದೆ, ಸಂತೆ ಎಲ್ಲ ಭಾಳ ಚೆನ್ನಾಗಿದೆ.
ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಇದರಿಂದ. ಮೊಳ ಅಂದರೆ ಎಷ್ಟು, 2 ಮೊಳ ಅಂದರೆ ಎಷ್ಟು ಉದ್ದ ಬರುತ್ತೆ, 1 ಮಾರ ಅಂದರೆ ಎಷ್ಟು, KG ಲೆಕ್ಕ, 1/4 KG ಅಂದರೆ ಎಷ್ಟು, ಅರ್ಧ KG ಎಷ್ಟು, 3/4 KG, 1 KG ಇದೆಲ್ಲ ತೂಕದ ಮಾನಗಳು ಗೊತ್ತಾಗ್ತವೆ. ತುಂಬ ಚೆನ್ನಾಗಿ ಆಗಿದೆ. ಮಕ್ಕಳು ಕೂಡ ತುಂಬ ಖುಷಿಯಲ್ಲಿದ್ದಾರೆ. ಲೆಕ್ಕದ ಬಗ್ಗೆ, ವ್ಯವಹಾರದ ಬಗ್ಗೆ, ದೈನಂದಿನ ವ್ಯವಹಾರದ ಬಗ್ಗೆ, ವ್ಯಾಪಾರ ವಹಿವಾಟು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ತುಂಬ ಒಳ್ಳೆ ವ್ಯಾಪಾರ ಮಾಡ್ತಾರೆ. ಇದೀಗೆ ಮುಂದುವರಿಲಿ. ಮಕ್ಕಳಿಗೆ ಇದೇ ರೀತಿ ಶೈಕ್ಷಣಿಕವಾಗಿ ಕೂಡ ಒಳ್ಳೆ ಚಟುವಟಿಕೆ ನಡೀತಾ ಇದೆ. ಇದು ಒಂದು ವಿಶೇಷ ಶಾಲೆ. ಇದು PMC ಶಾಲೆ ನಮ್ಮ ತಾಲೂಕಲ್ಲಿ 2 ಮಾತ್ರ ಇರುವಂಥದ್ದು. ಸೊ ಅದರಲ್ಲಿ ಒಳ್ಳೊಳ್ಳೆ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದೀರಾ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಅಕಾಡೆಮಿಕ್ಕಾಗಿ ಮತ್ತು ಬೇರೆ ರೀತಿಯಲ್ಲೂ ಕೂಡ ಚೆನ್ನಾಗಿ ಡೆವಲಪ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಜೊತೆ ನಮ್ಮ ಮೂಡುಬಿದ್ರೆ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಷ್ಟರವರೆಗೆ ನಮ್ಮ ಈ ಮೆಟ್ರಿಕ್ ಮೇಳದಲ್ಲಿ ಇದ್ದು ನಮ್ಮ ಜೊತೆ ಸಹಕರಿಸಿದ್ದಾರೆ. ಒಳ್ಳೆಯ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಮ್ಮ ಜೊತೆ ಇಲ್ಲಿ ಸೂಪರ್ ಬಾಯ್ಸ್ ಕಲ್ಲಬೆಟ್ಟು ಅವರು ಚರ್ಮುರಿ ಮಾಡ್ತಾ ಇದ್ದಾರೆ. ಅವರಲ್ಲಿ ಅವರ ವ್ಯಾಪಾರದ ಬಗ್ಗೆ ಮಾಹಿತಿಯನ್ನು ಕೇಳಲಿದ್ದೇವೆ. ಒಳ್ಳೆ ಬಯಸಿ ಅದ ಚರ್ಮುರಿ 20 ರೂಪಾಯಿ ಆಯ್ತು. ಟೊಮೆಟೊ ನೀರಿಲ್ಲ ಗಾಲಿ ನೋಡಿ, ಫ್ರೆಶ್ ಕಲ್ಲಂಗಡಿ ವ್ಯಾಪಾರ ಹೇಗೆ ಆಗಿದೆ ಕೇಳುವ. ಹೇಗಾಗಿದೆ ನಿಮ್ಮ ಕಲ್ಲಂಗಡಿ ವ್ಯಾಪಾರ? ಚೆನ್ನಾಗಿದೆ. ಕಲ್ಲಂಗಡಿ ವ್ಯಾಪಾರ ಚೆನ್ನಾಗಾಯ್ತು. ನಮ್ಮ ಮಕ್ಕಳು ಫ್ರೆಶ್ ಲಯಮ್ ಸೋಡಾ ಹಾಗೂ ಇಲ್ಲಿ ಬೊಂಡ ಸರ್ಬತ್ ಇದೆ. ಮಕ್ಕಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಶಿಕ್ಷಕರು ಸ್ವತಃ ಮಕ್ಕಳಲ್ಲಿ ಹೋಗಿ ಖರೀದಿಸ್ತಿದ್ದಾರೆ. ಅವರ ಅನುಭವವನ್ನು ನಾವು ಕೇಳುವ. ಟೀಚರ್, ಹೇಗಾಯ್ತು ವ್ಯಾಪಾರ? ಮಕ್ಕಳು ಹೇಗೆ ವ್ಯಾಪಾರ ಮಾಡ್ತಿದ್ದಾರೆ? ಮಕ್ಕಳು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅವರಿಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಖುಷಿ ಆಯ್ತು. ನಾನೀಗ ಅಂಬಡೆಕಾಯಿಯನ್ನು ತಗೊಂಡಿದ್ದೀನಿ. ಅಂಬಡೆಕಾಯಿ ಅವರು ಮುಂದೆ ಬಂದು ಅವರಿಗೆ ಇದನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೇವಲ ವ್ಯವಹಾರವಲ್ಲ, ಇಲ್ಲಿ ವಿವಿಧ ಆಟಗಳಿವೆ. ಇಲ್ಲಿ ಲಕ್ಕಿ ಡ್ರಾ ನಡೀತಾ ಇದೆ. ಓಕೆ, ಲಕ್ಕಿ ಪರ್ಸನ್ಗೆ ಒಂದು ಸ್ಪ್ರೈಟ್ ಬಾಟಲ್ ದೊರೆತಿದೆ. ಅಭಿನಂದನೆಗಳು ಮೇಡಮ್. ಅಜಯ್, ಜೋಕಲ್ಲ ವ್ಯಾಪಾರ ಬರೋದು ಎಂಚಾಂಡಿ ರೇಗೆ ಲಾಯ್ಕ್ ಮಾಡ್ತಂದ್ರೆ ಅಂದಾದ ಜೋಕ್ನ ಐಟಮ್ ಓಕೆ, ನಮ್ಮ ಜೊತೆ ನಮ್ಮ ವಿಮಲ ಟೀಚರ್ ಇದ್ದಾರೆ. ಅವರಿಗೆ ಹೂಗಳಂದ್ರೆ ಭಾರಿ ಇಷ್ಟ. ಹಾಗೆ ಈಗ ಹೂವನ್ನು ನೋಡ್ತಾ ಇದ್ದಾರೆ. ಏನ್ ತಗೊಳ್ತಿದ್ದಾರೆ ನೋಡುವ. ಅವರ ಹತ್ರ ಈಗ ಹೋಗಿ ಕೇಳುವ ಏನೆಲ್ಲ ತಗೊಂಡಿದ್ದಾರೆ ಅಂತ ಈ ಮಕ್ಕಳ ಮೆಟ್ರಿಕ್ ಮೇಳದಲ್ಲಿ. ಟೀಚರ್, ನೀವು ಮಕ್ಕಳ ಮೆಟ್ರಿಕ್ ಮೇಳದಲ್ಲಿ ಏನೆಲ್ಲ ವಸ್ತು ತಗೊಂಡಿದ್ದೀರಿ? ಹೇಗೆ ಅನುಭವ ಆಯ್ತು? ಮಕ್ಕಳ ಮೆಟ್ರಿಕ್ ಮೇಳದಲ್ಲಿ ನಾನು ಅನನಾಸು ಮತ್ತೆ ಗುಲಾಬಿ ಮತ್ತೆ ಜ್ಯೂಸು, ಮಕ್ಕಳು ಒಳ್ಳೊಳ್ಳೆ ವ್ಯಾಪಾರಕ್ಕೆ ವಸ್ತುಗಳನ್ನೆಲ್ಲ ತಂದಿದ್ದಾರೆ. ಅವರು ಸರಿಯಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ವಿದ್ಯಾರ್ಥಿ ದಶೆಯಲ್ಲಿ ಮಕ್ಕಳಿಗೆ ತಾವು ಮುಂದಿನ ಜೀವನ ಯಾವ ರೀತಿ ಮಾಡಬೇಕು,
ನಾವು ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು, ಹಣ ಸಂಪಾದನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಒಂದು ಪರಿಕಲ್ಪನೆಯನ್ನ ಕೊಡತಕ್ಕಂತ ಕೆಲಸ ಇವತ್ತು ಕಲ್ಲಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ. ಇದೊಂದು ಮಾದರಿ ಕೆಲಸ. ಮಕ್ಕಳಲ್ಲಿ ಜಾಗೃತಿಯನ್ನು ಹುಟ್ಟಿಸ್ಲಿಕ್ಕೆ, ಈ ಶಾಲೆ ಬಿಟ್ಟು ಹೋದ ನಂತರ ಮುಂದೆ ನಮ್ಮ ಜೀವನ ಯಾವ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಹೊಂದಿಕೊಂಡು ವ್ಯವಹಾರ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಇದು ಪ್ರೇರೇಪಣೆ ಆಗ್ತದೆ ಅಂತ ನಾನು ಎಣಿಸ್ತೇನೆ. ಮಕ್ಕಳಿಗೆ ಮತ್ತು ಕಾರಣಕರ್ತರಾದಂತ ಎಲ್ಲ ಅಧ್ಯಾಪಕರಿಗೆ ನಾನು ಶುಭ ಹಾರೈಕೆ ಮಾಡ್ತೇನೆ. ಈ ಮಕ್ಕಳ ಮೇಳ, ಮೆಟ್ರಿಕ್ ಮೇಳದಿಂದ ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಮಕ್ಕಳಲ್ಲಿ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುವುದು, ನಾವು ವಿದ್ಯೆ ಕಲ್ತರ ಅದರೊಟ್ಟಿಗೆ ಹೇಗೆ ನಾವು ಜೀವನ ಮಾಡಬೇಕು, ಎಲ್ಲಿ ಹೋಗಿ ಯಾವ ರೀತಿ ಬದುಕಬೇಕು ಎಂಬ ಈ ಮೇಳದಿಂದ ಮಕ್ಕಳಿಗೆ ಸಂದೇಶವು ತಲುಪ್ತದೆ. ಈಗ ಹೆತ್ತವರಾದ ಪ್ರಭುಶಂಕರ್ ಇವರಿಂದ ಈ ಮೆಟ್ರಿಕ್ ಮೇಳದ ಬಗ್ಗೆ ಅಭಿಪ್ರಾಯ. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಭಾಳ ಚೆನ್ನಾಗಿ ಈ ಒಂದು ಸಮಾರಂಭವನ್ನು ಆಯೋಜಿಸಿದ್ದಾರೆ. ತುಂಬ ಖುಷಿಯಾಯಿತು. ಮಕ್ಕಳ ಒಂದು ಚೈತನ್ಯ, ಅವರ ಒಂದು ಇಂಟ್ರೆಸ್ಟ್ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ಇರುವಂಥ ಶಿಕ್ಷಕರಿಂದ ಇವರೆಲ್ಲರಿಗೂ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಪ್ರೋತ್ಸಾಹ ಈ ಮಕ್ಕಳಿಗೆ ಅವರ ಮನೆಯಲ್ಲಿ ಇರಲಿ ಅಂತ ಇವತ್ತು ಮೆಟ್ರಿಕ್ ಮೇಳದಲ್ಲಿ ಮಕ್ಕಳೇ ಸ್ವತಃ ಮಾಡಿದಂತಹ ಫಲೂದಾ ಜ್ಯೂಸು ತುಂಬಾ ಚೆನ್ನಾಗಿದೆ. ಧನ್ಯವಾದ. ನೋಡಿ, ಮಕ್ಕಳು ಲಕ್ಕಿ ಡ್ರಾದ ಟಿಕೆಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಬಂದಂತ ಎಲ್ಲ ಗ್ರಾಹಕರನ್ನು ಖುಷಿಪಡಿಸುವ ರೀತಿಯಲ್ಲಿ ಅವರು ವಿವಿಧ ಆಟಗಳು, ಲಕ್ಕಿ ಡ್ರಾಗಳನ್ನು ಇಟ್ಟಿದ್ದಾರೆ. ನೋಡುವ, ಇವರಲ್ಲಿ ಮಾಹಿತಿಯನ್ನು ಕೇಳಿಕೊಳ್ಳುವ. ಖುಷಿ ಜೋಕುಲು ಎಂಚ ಖುಷಿ ಪೂರ ಗೆತ್ತೊಂದು ಮುಲ್ಲೇರು ಮಾತೆಲ್ಲ ಗೆತ್ತೊಂಡ ಪುಡ್ಸ್ ಪೂರ ಗೆತ್ತೊಂದು ಬಾರಿ ತುಲ್ಲೇರು ಇಲ್ಲೇ ಜೋಕುಲು LKG ಜೋಕುಲೆಲ್ಲ ಹಾಕಿದ್ ಮಾಲ್ದೇರು. ಓಕೆ, ಚರ್ಮುರಿದ್ದು ಭರ್ಜರಿ ವ್ಯಾಪಾರ. ಮಕ್ಕಳು ರಾಶಿ ಬಿದ್ದಿದ್ದಾರೆ, ಚರ್ಮುರಿ ತಿಂತ ಇದ್ದಾರೆ. ಅವರಲ್ಲಿ ಅನುಭವ ಕೇಳ್ಬೇಕಷ್ಟೇ. ಹೇಗೆ ನಿಮ್ಗೆ ಚರ್ಮುರಿ ಹೇಗೆ ಆಗ್ತಾ ಇದೆ? ಮಾಡುವ ರೀತಿ ನೋಡಿದ್ರೆ ಹೇಗೆ ಉಂಟು? ನಮ್ಮ ದೈಹಿಕ ಶಿಕ್ಷಕರಾದ ವಿನಯ್ ಇವರು ಇವಾಗಲೇ ಚರ್ಮುರಿ ಪರ್ಚೇಸ್ ಮಾಡಿ ತಿಂತ ಇದ್ದಾರೆ. ಅವರ ಹತ್ರ ಮಾಹಿತಿಯನ್ನು ಕೇಳುವ. ಭಾರಿ ಒಳ್ಳೇದಾಗಿದೆ ಮಕ್ಕಳು ಮಾಡಿದ ಚರ್ಮುರಿ. ಒಂದು ಸಿಯಾಳ ಕುಡಿದೆ, ಅದನ್ನ ಚರ್ಮುರಿ ತಿಂತ ಇದ್ದಾನೆ. ಒಳ್ಳೇದಾಗಿದೆ. ಮಕ್ಕಳಿಗೆ ಶುಭವಾಗಲಿ, ಚೆನ್ನಾಗಿ ಇನ್ನು ಮುಂದೆ ವ್ಯಾಪಾರ ಮಾಡುವಂತಾಗಲಿ. ಟಿಕೆಟ್ ಪಡ್ಕೊಂಡು ದಯಮಾಡಿ ಇಲ್ಲಿ ಬನ್ನಿ. ನಮ್ಮ ಅಜೀಜ್ ಅವರು ಒಂದು ಲಕ್ಕಿ ನಂಬರ್ ಅನ್ನು ತೆಗೆದು ಎ ಸೀರೀಸ್ಗೆ ಲಕ್ಕಿ ಡ್ರಾ ಮಾಡ್ತಾರೆ. ದಯಮಾಡಿ ಎ ಸೀರೀಸ್ ನವರು ಇಲ್ಲಿ ಬನ್ನಿ. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ಮಹನೀಯರು ಇಲ್ಲಿದ್ದಾರೆ. ಅವರಲ್ಲಿ ಈ ಮೆಟ್ರಿಕ್ ಮೇಳದ ಬಗ್ಗೆ ಎರಡು ಮಾತುಗಳನ್ನು. ಸಾಲಾಭಿದ ಗಣಿತೋತ್ಸವದ ಮೇಳದ ಕಾರ್ಯಕ್ರಮ ಪೂರ ಬಾರಿ ಎಡ್ಡ ಒಂದುಂಡು. ಜೋಕ್ಲ ಪೂರ ಬೇತೆ ಬೇತೆ ಸಿಸ್ಟಮ್ದ ಇನಿ ಅಡುಗೆ ಬೊಕ್ಕ ತಿಂಡಿ ತಿನಿಸು ಪೂರ ಎಡ್ಡೆ ಉಂಡು. ಅಂಚಾದ ಎಂಕ್ಲಿಗೆ ಶುಭ ಕೋರೊಂದುಲ್ಲ. ಧನ್ಯವಾದ. ನಮ್ಮ STMC ಸದಸ್ಯರಾದ ಅಜೀಜ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಮಕ್ಕಳ ಈ ಸಂತೆಗೆ ಇಲ್ಲಿ ಬಂದಿದ್ದಾರೆ. ಅವರ ಅನುಭವವನ್ನು ನಾವು ಕೇಳುವ. ಅನುಭವ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಕ್ಕಳದ್ದು ಮೆಟ್ರಿಕ್ ಮೇಳ ಚಂದದಲ್ಲಿ ನಡೀತಾ ಇದೆ. ಫಸ್ಟ್ ಟೈಮ್ ಕಲ್ಲಬೆಟ್ಟು ಶಾಲೆಯಲ್ಲಿ ಇಂಥದ್ದೊಂದು ಫಂಕ್ಷನ್ ಮಾಡಿರುವುದು ಮಕ್ಕಳಿಗೆ ತುಂಬಾ ಖುಷಿಯಾಗಿದೆ. ನಮಗೂ ಕೂಡ ತುಂಬಾ ಖುಷಿ ಆಗ್ತದೆ. ಇದೇ ತರ ಮುಂದುವರಿಲ್ಲ ಅಂತ ನಾವು ಮಕ್ಕಳಿಗೆ ಕೂಡ ಹಾರೈಸ್ತೇವೆ. ಹಾಗೂ ಶಾಲೆಗೆ ಕೂಡ ನಾವು ತುಂಬದಾಗಿ ಸಪೋರ್ಟ್ ಮಾಡಿ ಅವರೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ ಅಂತ ನಾವು ಹೇಳ್ತಿದ್ದೇವೆ.